ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಪರಿಸ್ಥಿತಿ ಕುಸಿದೋಗಿದೆ. ನೀವು ಮತ್ತೆ ಈ ಥರದ ಪ್ರೋಗ್ರಾಮ್ ಮಾಡೋದ್ರಿಂದ ಇವತ್ತು ಬೆಂಗಳೂರಿನ ಪರಿಸ್ಥಿತಿ ಏನಾಗ್ಬೋದು ಅನ್ನೋದಕ್ಕೆ ಯೋಚನೆ ಮಾಡಬೇಕು. ಬೆಂಗಳೂರು ಜನ ಯೋಚನೆ ಮಾಡ್ತಾ ಇದ್ದಾರೆ. ಈ ಟನಲ್ ರೋಡ್ ರಸ್ತೆಗೆ ನಾವು ಲೆಕ್ಕ ಮಾಡಿದ್ರಿ, ಒಂದು ತಿಂಗಳಿಗೆ ಅವನು ಟನಲ್ ರೋಡಲ್ಲಿ ಟ್ರಾವೆಲ್ ಮಾಡಿದ್ರೆ ಅವನು 16,000ದಿಂದ 18,000 ರೂಪಾಯಿ ಕಟ್ಟಬೇಕು ತಿಂಗಳಿಗೆ. ಭಾನುವಾರ ಹೋಗ್ಲಿಲ್ಲ ಅಂದ್ರೆ ಭಾನುವಾರ ಹೋಗಿಲ್ಲ ಭಾನುವಾರನೂ ಹೋದ ಅಂದ್ರೆ 20,000. ಭಾನುವಾರನೂ ಟ್ರಾವೆಲ್ ಮಾಡ್ತೀನಿ ನಾನು, ಶನಿವಾರನೂ ಟ್ರಾವೆಲ್ ಮಾಡ್ತೀನಿ ಅಂದ್ರೆ 20,000 ಕೊಡ್ಬೇಕು ಅವನು ತಿಂಗಳಿಗೆ. ಅಷ್ಟು ಕಟ್ಬಿಟ್ರೆ ಒಂದು ಇದ್ರ ಕಾರ್, ಬೆನ್ಸ್ ಕಾರೇ ಬಂದ್ಬಿಡ್ತೈತೆ. ಈ ಲೋನ್ ಕಟ್ಬಿಟ್ರೆ ಅದು EMI ಕಟ್ಬಿಟ್ರೆ ಹೊಸ ಕಾರೇ ಬಂದ್ಬಿಡ್ತೈತೆ ಸರ್. ಹೋಮ್ ಲೋನ್ ತಗೊಂಡು ಮನೆ ಕಟ್ಬಿಡ್ಬೋದು. ಆರಾಮ್ಸೆ 20,000 ರೂಪಾಯಿ ತಿಂಗಳು ಕಟ್ತೀನಿ ಅಂದ್ರೆ ಒಳ್ಳೆ ವಿಲ್ಲಾ ಬಂದ್ಬಿಡುತ್ತೆ ನಿಮ್ಗೆ. ತ್ರಿಬಲ್ ಬೆಡ್ರೂಮ್ ವಿಲ್ಲಾ ಬಂದ್ಬಿಡುತ್ತೆ ಒಟ್ಟು ಆರಾಮ್ಸೆ. ಯಾರು ಮಾಡ್ತಾರೆ ಇದು? 20,000 ರೂಪಾಯಿ ಕೊಟ್ಟು ಯಾರು ಹೋಗುವಂಥವ್ರು ಯಾರಿದ್ದಾರೆ? ಮತ್ತೆ ನಮ್ಮ ಅಶ್ವಥ್ ನಾರಾಯಣ ಅವರು ನಿನ್ನೆಯಿಂದ ನನಗೆ ನಿರಂತರವಾಗಿ ಕಾಲ್ ಮೇಲೆ ರಿಂಗ್ ಆಗ್ತಾನೆ ಇದೆ ಟೋನು. ಇದು ಅಂತ ಅಣ್ಣ, ನನ್ಗೆ ಮಲ್ಲೇಶ್ವರದಲ್ಲಿ ಔಟ್ಲೆಟ್ ಕೊಟ್ಬಿಟ್ಟಿದ್ದಾರೆ, ಇನ್ಲೆಟ್ ಕೊಟ್ಬಿಟ್ಟಿದ್ದಾರೆ. ಈಗ ನಾವು ಪೂರ್ತಿ ಟ್ರಾಫಿಕ್ ಸ್ಯಾಂಕಿ ಕೆರೆ ಸರ್, ಕೆರೆ ಹತ್ರ ಸ್ಯಾಂಕಿ ಕೆರೆ ಹತ್ರ ಕೊಟ್ಟಿದ್ದಾರೆ. ದಕ್ಷಿಣದಲ್ಲಿ ಲಾಲ್ಬಾಗ್, ಉತ್ತರದಲ್ಲಿ ಸ್ಯಾಂಕಿ. ದಕ್ಷಿಣದಲ್ಲಿ ಲಾಲ್ಬಾಗ್ ಕೆರೆ ಮುಳುಗ್ತೈತೆ. ಪಾಪ ಸ್ಯಾಂಕಿ ಕೆರೆನ ಬಹಳ ಅಭಿವೃದ್ಧಿ ಮಾಡಿದಾರೆ. ಅಲ್ಲಿ ಏನ್ ಸಾವಿರಾರು ಜನ ವಾಕ್ ಮಾಡ್ತಾರ ಅಲ್ಲಿ. ಆ ಟ್ಯಾಂಕ್ ಹತ್ರನೇ ಬಂಡ್ ಹತ್ರ ಔಟ್ಲೆಟ್ ಇನ್ಲೆಟ್ ಬಂದಿದೆ. ಈಗಲೇ ಅಲ್ಲಿ ಆ ರೋಡ್ ಮಾಡಕ್ಕೆ ಕಳೆದ 10 ವರ್ಷದಿಂದ ಟ್ರೈ ಮಾಡ್ತಾ ಇದ್ರಿ. ಕೋರ್ಟಿಂದ ಸ್ಟೇ ಇದ್ದು ಸ್ಕೂಲ್ ಹತ್ರ, ಸ್ಟೆಲಾ ಮೇರಿಸ್ ಸ್ಕೂಲ್ ಆಗ್ತಾನೆ ಇಲ್ಲ. ರೋಡ್ ಅಲ್ಲಿ ಇರೋ ರೋಡ್ನೇ ಮಾಡಕ್ಕೆ ಆಗ್ತಾನೆ ಇಲ್ಲ, ಕೋರ್ಟ್ ಸ್ಟೇ ತಂದು ಆಗಿದೆ. ಇನ್ನ ನೀವು ಔಟ್ಲೆಟ್ ಇನ್ಲೆಟ್ ಮಾಡಿದ್ರೆ ಮಲ್ಲೇಶ್ವರದ ಕತೆ ಏನು? ಇವರೇ ಪ್ರತಿಭಟನೆ, ಕಾಂಗ್ರೆಸ್ ಅವರೇ ಪ್ರತಿಭಟನೆ ಮಾಡಿ ರೋಡ್ಗೆ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಇವಾಗ ಹೆಂಗ್ ಮಾಡ್ತಾರೆ ಅಲ್ಲಿ? ನಾನು ಅವ್ರಿಗೆ ಪ್ರಶ್ನೆ, ನೀವೇ ಅಲ್ಲಿ ಸ್ಯಾಂಕಿ ಟ್ಯಾಂಕ್ ರೋಡ್ ಮಾಡೋವಾಗ ಕಾಂಗ್ರೆಸ್ ಅವರೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ನಿಲ್ಸಿದ್ರಿ. ಅದೇ ಜಾಗದಲ್ಲಿ ಇವತ್ತು ಇನ್ಲೆಟ್ ಔಟ್ಲೆಟ್ ಮಾಡ್ತಾ ಇದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಇದೆಯಾ? ಯಾವ ಕಾರಣಕ್ಕೋಸ್ಕರ ಇವತ್ತು ಅಲ್ಲಿ ಔಟ್ಲೆಟ್ ಮಾಡಿದ್ರಿ? ಈಗಲೇ ಮಲ್ಲೇಶ್ವರ ಜಾಮ್ ಆಗಿದೆ, ವಿಧಾನಸೌಧಕ್ಕೆ ಹೋಗುವಂಥ ದಾರಿ ಅದು. ಅಲ್ಲೇ ನೀವು ಇನ್ಲೆಟ್ ಔಟ್ಲೆಟ್ ಮಾಡಿದ್ರೆ ನಾಳೆ ಅಸೆಂಬ್ಲಿ ನಡೆಯೋದೇ ಡೌಟು. ಆ ಪರಿಸ್ಥಿತಿ, ಟ್ರಾಫಿಕ್ ಜಾಮ್ ಆಗ್ತೈತೆ. ಅಂದರೆ ಇದೊಂದು, ಈ ಒಂದು ಪ್ರಾಜೆಕ್ಟ್ ಏನಿದೆ ಇಲ್ಲಿ ಪೂರ್ತಿಯಾಗಿ ಇದನ್ನು ನೀವು ನೋಡಿದ್ರೆ ಇದರಿಂದ ಸಾರ್ವಜನಿಕರಿಗೆ ಏನು ಹೆಲ್ಪ್ ಆಗೋ ಥರ ಕಾಣಲ್ಲ. ಇದು ಲಾಲ್ಬಾಗಿಂದ ಹಿಡಿದು ಹೆಬ್ಬಾಳದವರೆಗೂ ಮಾಡ್ತಾ ಇರೋ ಪ್ರಾಜೆಕ್ಟು. ನಾನು ಕೇಳಿದೆ, ಈಗ ಇನ್ಲೆಟ್ ಔಟ್ಲೆಟ್ ಮಾಡ್ತಾರಲ್ಲ, ಅದನ್ನು ಅಕ್ವಿಜೇಷನ್ ಮಾಡಿದಾರಾ? ಮಾಡಿಲ್ಲ. ಅಲ್ಲಿ ಇನ್ಲೆಟ್ ಔಟ್ಲೆಟ್ ಅಕ್ವಿಜೇಷನ್ನೇ ಮಾಡಿಲ್ಲ. ಇನ್ನ ಅಲ್ಲಿ ಅಕ್ವಿಜೇಷನ್ ಆಗೋದು ಯಾವಾಗ? ಅವ್ರು ಕೋರ್ಟ್ಗೆ ಹೋದ್ರೆ ಅದೊಂದು 5 ವರ್ಷ 10 ವರ್ಷ ಕೇಸ್ ನಡೀತೈತೆ. ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ದೀರಿ, ಇದ್ರ ಹತ್ರ ಆ ಪೀಣ್ಯದ ಹತ್ರ ಅಂಡರ್ ಪಾಸ್ ಮಾಡ್ತಾ ಇದಾರಲ್ಲ, ಪೀಣ್ಯ ಅದು ಯಾವುದು, ರಾಜ್ಕುಮಾರ್ ಸಮಾಧಿ ಹತ್ರ, ಮಹಾಲಕ್ಷ್ಮಿ ಲೇಔಟ್ ಹತ್ರ 10 ವರ್ಷದಿಂದ ಕೇಸ್ ನಡೀತಾ ಇದೆ. ಅಂಡರ್ ಪಾಸ್ ಅರ್ಧ ಮಾಡ್ಬಿಟ್ಟಿದ್ದಾರೆ. ಅಂಡರ್ ಪಾಸ್ ಮಾಡಕ್ಕಾಗ್ತಾನೆ ಇಲ್ಲ, ಕೋರ್ಟ್ ಸ್ಟೇ ಇರೋದ್ರಿಂದ. ಈಗ ನೀವು ಟನಲ್ ಏನೋ DK ಶಿವಕುಮಾರ್ ತಂದು ಅದೇನೋ ಮಿಷನರಿ ಎಲ್ಲ ಜರ್ಮನಿಂದ ಬರ್ಬೇಕಂತೆ.